ಮಾಘ ಪುರಾಣದ 4ನೇ ಅಧ್ಯಾಯ. ಹೆಣ್ಣು ನಾಯಿ ಮುಕ್ತಿ ಪಡೆದ ಕತೆ. ರಜತಗಿರಿಯಲ್ಲಿ ಪರಮೇಶ್ವರನು ಮಾಘ ಮಾಸದ ಮಹಾತ್ಮೆಯನ್ನು ಪಾರ್ವತೀದೇವಿಗೆ ಹೇಳುತ್ತಾ ಹೋದಂತೆ ಅವಳಿಗೆ ಕುತೂಹಲವು ಹೆಚ್ಚುತ್ತಾ ಹೋಯಿತು. ಆಕೆ ಶಂಕರನನ್ನು ಮಾಘ ಶುಕ್ಲ ದಶಮಿಯೆಂದು ಆಚರಿಸುವ ಲಕ್ಷ್ಮೀನಾರಾಯಣ ವ್ರತವನ್ನು ಆಚರಿಸುವ ವಿಧಾನವನ್ನು ಹಾಗೂ ಆ ವ್ರತವನ್ನು ಆಚರಿಸಿ ಪುನೀತನಾದವನ ಕತೆ ಕೇಳಲು ಆಸೆಪಟ್ಟಳು. ಪರಮೇಶ್ವರನು ತನ್ನ ಭಾರ್ಯೆ ಪಾರ್ವತಿ ದೇವಿಯನ್ನು ಮೆಚ್ಚಿಕೊಳ್ಳುತ್ತಾ, ಭವಾನಿ, ನೀನು ಕೇಳಿದ ವ್ರತ ಕುರಿತು ಹೇಳುತ್ತೇನೆ ಕೇಳು. ಈ ವ್ರತವು ಮಾನವರ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ. ಮಾಘಶುದ್ಧ ದಶಮಿಯೆಂದು ಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿದವನು ಆ ಪರಮಾತ್ಮನಿಗೆ ತುಂಬ ಬೇಕಾದವನಾಗುತ್ತಾನೆ. ಶುಕ್ಲ ದಶಮಿಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯವಾಗುತ್ತಿರುವಾಗ ಸ್ನಾನ ಮಾಡಿ ಬಳಿಕ ಬಂದು ಮಂಟಪವನ್ನು ರಚನೆ ಮಾಡಬೇಕು. ಮಂಟಪದ ಸುತ್ತ ಪರ್ಣಗಳಲ್ಲಿ ರಂಗೋಲಿ ಹಾಕಿ ನಡುವೆ ಅಷ್ಟದಳ ಪದ್ಮ ರಚಿಸಬೇಕು. ಮಂಟಪವನ್ನು ನಾನಾ ವಿಧ ಫಲಪುಷ್ಪಗಳಿಂದ ಅಲಂಕರಿಸಿ ಲಕ್ಷ್ಮೀನಾರಾಯಣ ಮೂರ್ತಿಯನ್ನು ಇಟ್ಟು ಪೂಜಿಸಬೇಕು. ಪೀಠ ಮಧ್ಯದಲ್ಲಿ ವಿಷ್ಣು ಸಾನ್ನಿಧ್ಯದ ಸಾಲಿಗ್ರಾಮವನ್ನಿಟ್ಟು ಅರ್ಚಿಸಬೇಕು. ಸಾಲಿಗ್ರಾಮಕ್ಕೆ ಪಂಚಾಮೃತಗಳಿಂದ ಅಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ಹಾಗೂ ವಿಷ್ಣುವಿಗೆ ಪ್ರಿಯವಾದ ತುಳಸಿಗಳಿಂದ ಪೂಜಿಸಬೇಕು. ಪರಮಾತ್ಮನಿಗೆ ಪ್ರಿಯವಾದ ಪರಮಾನ್ನ, ಪಾಯಸ, ಹೋಳಿಗೆಗಳನ್ನು ನೈವೇದ್ಯ ಮಾಡಬೇಕು. ಎಲ್ಲವೂ ಶ್ರೀಹರಿಗೆ ಸಮರ್ಪಿತ ಎಂದು ಹೇಳುತ್ತಾ ಪೂಜಿಸಬೇಕು. ವಸ್ತ್ರ, ಯಜ್ಞೋಪವೀತ, ಗಂಧ, ಅಕ್ಷತೆ, ಪುಷ್ಪ, ಧೂಪ, ದೀಪಗಳಿಂದ ಪೂಜಿಸಿದ ಬಳಿಕ ನೈವೇದ್ಯವನ್ನು ಅರ್ಪಿಸಬೇಕು. ತಾಂಬೂಲ ನಂತರ ನೀರಾಜನವನ್ನು ತೋರಿಸಿ ಬಳಿಕ ಇಷ್ಟಾರ್ಥಗಳನ್ನು ಈಡೇರಿಸು ಎನ್ನುತ್ತಾ ದೇವನಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯತಿ ಸಮರ್ಪಯಾಮಿ ಎಂದು ಹೇಳುತ್ತಾ ತಾಮ್ರದ ಪಾತ್ರೆಯಲ್ಲಿರುವ ನೀರಿನಿಂದ ಶ್ರೀಹರಿಗೆ ಅರ್ಘ್ಯ ಬಿಡಬೇಕು. ಮಾಘ ಸ್ನಾನ ಮಾಡಿ ದೇವತಾ ಪೂಜೆ ಆದ ನಂತರ ಬ್ರಾಹ್ಮಣರಿಗೆ ಧಾನ್ಯಾದಿಗಳನ್ನು ದಾನ ಕೊಡಬೇಕು. ಪುರಾಣವನ್ನು ಕೇಳಿ ನಂತರ ಬ್ರಾಹ್ಮಣರಿಗೆ ಸಂತರ್ಪಣೆಯನ್ನು ಮಾಡಬೇಕು. ಹೀಗೆ ಲಕ್ಷ್ಮೀನಾರಾಯಣ ವ್ರತ ಕೈಗೊಂಡವರು ಸಕಲ ಪಾಪಗಳಿಂದ ಮುಕ್ತರಾಗುತ್ತಾರೆ. ಪೂರ್ವದಲ್ಲಿ ಒಬ್ಬ ರಾಜ ಇಂತಹ ವ್ರತ ಮಾಡಿ ಪಾಪದಿಂದ ದೂರನಾದನು. ಆ ಕಥೆಯನ್ನು ಕೇಳುವವಳಾಗು. ಬಹುಕಾಲದ ಹಿಂದೆ ಸರ್ವಶಾಸ್ತ್ರ ಪಾರಂಗತರು, ಸಕಲ ಜೀವರಾಶಿಗಳಲ್ಲಿ ದಯೆಯುಳ್ಳವರೂ ಆದ ಒಬ್ಬರು ಮುನಿ ಇದ್ದರು. ಹೆಸರು ಗೌತಮ. ಅವರು ಹಲವಾರು ಮುನಿಗಳಿಂದ ಗೌರವಿಸಲ್ಪಟ್ಟಿದ್ದರು. ಒಮ್ಮೆ ಗೌತಮ ತನ್ನ ಕೆಲವು ಶಿಷ್ಯರೊಂದಿಗೆ ತೀರ್ಥಯಾತ್ರೆ ಕೈಗೊಂಡರು. ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅಲ್ಲಿಯ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಿದ್ದರು. ಶಿಷ್ಯರೂ ಅವರನ್ನು ಅನುಸರಿಸುತ್ತಿದ್ದರು. ಹೀಗಿರುವಾಗ ಮಾಘ ಮಾಸ ಪ್ರಾಪ್ತವಾಯಿತು. ಆ ಕಾಲಕ್ಕೆ ಗೌತಮರು ಕೃಷ್ಣವೇಣಿ ಎಂಬ ನದಿ ತೀರಕ್ಕೆ ಬಂದರು. ಅದೊಂದು ಪುಣ್ಯ ನದಿ. ನದಿ ತೀರದಲ್ಲಿ ಗೌತಮ ಶಿಷ್ಯರ ನೆರವಿನಿಂದ ಆಶ್ರಮವನ್ನು ನಿರ್ಮಿಸಿಕೊಂಡು ಇರತೊಡಗಿದರು. ಶಿಷ್ಯರೊಂದಿಗೆ ಆ ಪುಣ್ಯ ನದಿಯಲ್ಲಿ ಸೂರ್ಯೋದಯ ಕಾಲಕ್ಕೆ ಸ್ನಾನ ಮಾಡಿದರು. ನದಿ ತೀರದಲ್ಲಿ ಒಂದು ಅಶ್ವತ್ಥ ವೃಕ್ಷವಿತ್ತು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಸ್ಯ ಶಿವಸ್ವರೂಪಾಯ ವೃಕ್ಷರಾಜಾಯತೆ ನಮಃ ಎಂದು ಅಶ್ವತ್ಥಕ್ಕೆ ಹೇಳುತ್ತಾರೆ. ಗೌತಮರು ಅಶ್ವತ್ಥವಾಸಿ. ವಿಷ್ಣುವನ್ನು ಸ್ನಾನಾನಂತರ ಭಕ್ತಿಯಿಂದ ಪೂಜಿಸುತ್ತಿದ್ದರು. ದಶಮಿಯ ದಿನ ಬಂದಾಗ ವೃಕ್ಷ ಮೂಲದಲ್ಲಿ ಒಂದು ಸುಂದರವಾಗಿ ಮಂಟಪವನ್ನು ರಚಿಸಿ ಅದರ ನಡುವೆ ವಿಷ್ಣುವಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು. ಅಲ್ಲಿಗೆ ಒಂದು ಹೆಣ್ಣು ನಾಯಿ ಬಂದು ಶ್ರೀಹರಿಯನ್ನು ನೋಡುತ್ತಾ ಮರದ ಎದುರಿನಲ್ಲಿ ಕುಳಿತುಕೊಂಡಿತು. ಶಿಷ್ಯರು ಅಪಚಾರ ಎಂದು ಆ ನಾಯಿಯನ್ನು ಹೊಡೆದು ಓಡಿಸಿದರು. ಆದರೆ ಆ ನಾಯಿ ಅತ್ತಿತ್ತ ಹೋಗಿ ಮತ್ತೆ ಅಲ್ಲೇ ಬಂದು ಕುಳಿತುಕೊಂಡಿತು. ಮತ್ತೆ ಗೌತಮರ ಶಿಷ್ಯರು ನಾಯಿಗೆ ಕಲ್ಲು ಬೀರಿ ಓಡಿಸಿದರು. ಆದರೂ ಆ ನಾಯಿ ಪುನಃ ಪ್ರದಕ್ಷಿಣೆ ಹಾಕಿ ಮತ್ತೆ ಅದೇ ಸ್ಥಾನದಲ್ಲಿ ಕುಳಿತುಕೊಂಡಿತು. ಹೀಗೆ ಒಟ್ಟು ಆ ನಾಯಿ 3 ಸಲ ಮಹಾವಿಷ್ಣುವಿಗೆ ಪ್ರದಕ್ಷಿಣೆ ಹಾಕಿದ ಹಾಗಾಯಿತು. ಅಷ್ಟೇ ಸಾಕು. ಅಂದು ಮಾಘ ಶುಕ್ಲ ದಶಮಿ ರವಿವಾರ. ಯಾವಾಗ ಆ ನಾಯಿ 3 ಬಾರಿ ಶ್ರೀಹರಿಗೆ ಪ್ರದಕ್ಷಿಣೆ ಹಾಕ್ತೋ ಅದು ತನ್ನ ಪ್ರಾಣಿ ದೇಹವನ್ನು ಬಿಟ್ಟು ಮನುಷ್ಯ ದೇಹವನ್ನು ತಳೆಯಿತು. ಅದು ಒಬ್ಬ ರಾಜನಾಗಿ ಕಾಣಿಸ್ಕೊಂತು. ನಾಯಿ ರೂಪ ಹೋಗಿ ಮಾನವ ಶರೀರದ ರಾಜ ಓಡಿ ಬಂದು ತನ್ನ ಸ್ಥಿತಿಗೆ ಕಾರಣೀಭೂತರಾದ ಗೌತಮರಿಗೆ ನಮಸ್ಕಾರ ಮಾಡಿದನು. ಗೌತಮರಿಗೆ ರಾಜನನ್ನು ಕಂಡು ಮಹದಾಶ್ಚರ್ಯವಾಯಿತು. ಶಿಷ್ಯರು ಮೂಕರಾದರು. ಗೌತಮರು, ಅಯ್ಯ, ನಿನ್ನನ್ನು ನೋಡಿದರೆ
ಯಾವುದೋ ದೇಶದ ಅರಸನ ಹಾಗೆ ಕಾಣಿಸುತ್ತೀಯ. ನೀನು ಯಾರು? ಯಾಕೆ ಇಷ್ಟು ಕಾಲ ನಾಯಿಯ ರೂಪದಲ್ಲಿದ್ದೆ? ಹೇಳುವಂತವನಾಗು ಎಂದು ಕೇಳಿದರು. ಗೌತಮರ ಪ್ರಶ್ನೆಗೆ ಉತ್ತರಿಸುತ್ತಾ ಆ ರಾಜನು, ಮಹರ್ಷಿ, ನಾನು ವೇಗರಥ ಎಂಬ ಹೆಸರಿನ ರಾಜ. ನನ್ನದು ಚಂದ್ರವಂಶ. ನಾನು ವಂಗದೇಶವನ್ನು ಪ್ರಜಾನುರಾಗಿಯಾಗಿ ಧರ್ಮ ಪರಿಪಾಲಕನಾಗಿದ್ದುಕೊಂಡು ಆಳುತ್ತಿದ್ದೆ. ಪ್ರಜೆಗಳ ಅನುಕೂಲಕ್ಕಾಗಿ ದೇವಾಲಯ, ಕೆರೆ ಕಟ್ಟೆ, ಬಾವಿಗಳನ್ನು ನಿರ್ಮಿಸಿದೆ. ಮೇಲಾಗಿ ನಾನಾ ವಿಧ ದಾನಗಳನ್ನು ಮಾಡಿ ಸದಾ ಧರ್ಮ ಕಾರ್ಯಗಳಲ್ಲೇ ನಿರತನಾಗಿದ್ದೆ. ಅನೇಕ ಯಜ್ಞಗಳನ್ನು ಮಾಡಿದೆ. ಇಷ್ಟೆಲ್ಲ ಮಾಡಿದ್ರೂ ನನಗೆ ಉತ್ತಮ ಲೋಕವು ಸಿಗದಂತಾಯಿತು. ಅದಕ್ಕೆ ಕಾರಣ, ತಾನೊಂದು ಯಜ್ಞವನ್ನು ಆಚರಿಸುತ್ತಿರುವುದಾಗಿ ಹೇಳಿಕೊಂಡು ದಕ್ಷಿಣೆ ಕೇಳಲು ಒಬ್ಬರು ಮುನಿ ಬಂದರು. ನಾನಾದರೂ ಆ ಮುನಿಯಲ್ಲಿ ಗೌರವವುಳ್ಳವನಾಗಿ ಅವರನ್ನು ಅರ್ಘ್ಯಪಾದ್ಯಗಳಿಂದ ಸತ್ಕರಿಸಿ ಉಪಚಾರ ಮಾಡಿದೆ. ಇವುಗಳಿಂದ ಸಂತುಷ್ಟರಾದ ಆ ಮುನಿವರನ್ನು ನನಗೆ, ಅಯ್ಯ ಮಹಾರಾಜ, ಇದೋ ಈಗ ಮಾಘ ಮಾಸ. ಇದರ ರಹಸ್ಯವನ್ನು ಹೇಳುತ್ತೇನೆ ಕೇಳು. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಆಗ್ತಿರಬೇಕಾದ್ರೆ ಪರಮ ಭಕ್ತಿ ಶ್ರದ್ಧೆಗಳಿಂದ ಪವಿತ್ರ ಸ್ನಾನ ಮಾಡಿ ಮಾಘ ಮಾಸ ಮಹಾತ್ಮೆಯನ್ನು ಕೇಳಿದ್ದೇ ಆದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ. ಅರಿತೋ ಅರಿಯದೆಯೋ ಈ ಮಾಸದಲ್ಲಿ ಒಂದು ದಿನ ಸ್ನಾನ ಮಾಡಿದ್ರೂ ಅಂಥವನು ಪಾಪಗಳಿಂದ ಮುಕ್ತನಾಗುತ್ತಾನೆ. ಹೀಗೆ ಮಾಡಿದರೆ ನಿನಗೆ ವೈಕುಂಠ ಲೋಕ ಪ್ರಾಪ್ತವಾಗುವುದು ಖಂಡಿತ. ಆದರೆ ಮಾಘ ಮಾಸದ ಕೊರೆಯುವ ಚಳಿಗೆ ಹೆದರ್ಕೊಂಡು ಸ್ನಾನ ಮಾಡದೇ ಇರೋರು ಚಂಡಾಲನಾಗಿ ಹುಟ್ಟುತ್ತಾನೆ. ಒಂದು ವೇಳೆ ಚಂಡಾಲನಾದವನು ಸ್ನಾನ ಮಾಡಿದ್ರೆ ಅದರ ಫಲದಿಂದ ಬ್ರಾಹ್ಮಣನಾಗಿ ಜನಿಸಿ ಪುಣ್ಯವಂತನಾಗುತ್ತಾನೆ. ಒಟ್ಟಿನಲ್ಲಿ ಮಾಘ ಸ್ನಾನ ಮಾಡಿದವರು ಸ್ವರ್ಗವಾಸಿಯಾಗುತ್ತಾರೆ. ಅಂಥವರಿಗೆ ಎಂದೆಂದಿಗೂ ನರಕ ದರ್ಶನ ಆಗುವುದಿಲ್ಲ. ನೀನು ಈ ವ್ರತವನ್ನು ಕೈಗೊಂಡು ಆನಂದಪಡು ಎಂದು ಹೇಳಿದರು. ಆಗ ನಾನು, ಮಹಾತ್ಮ, ಅಬ್ಬಬ್ಬಾ, ನಾನು ಏನು ಬೇಕಾದರೂ ಮಾಡಬಲ್ಲೆ. ಆದರೆ ನಾನು ಚಳಿಯಲ್ಲಿ ಮಾಘ ಸ್ನಾನ ಮಾಡಲಾರೆ. ನನ್ನ ಕೈಲಾಗುವುದಿಲ್ಲ. ಬೇಕಾದರೆ ಇನ್ನೂ ಹೆಚ್ಚಿನ ದಾನ ಧರ್ಮ ಮಾಡುತ್ತೇನೆ ಎಂದು ಉದಾಸೀನನಾಗಿ ಹೇಳಿದೆನು. ಇದರಿಂದ ಮುನಿವರನು ಅಸಮಾಧಾನ ಹೊಂದಿ ನನ್ನಿಂದ ಯಜ್ಞ ದಕ್ಷಿಣೆಯನ್ನು ಸ್ವೀಕರಿಸುವ ಮನಸ್ಸುಳ್ಳವರಾಗಲಿಲ್ಲ. ನಾನು ಹೇಗೋ ಒತ್ತಾಯ ಮಾಡಿ ಅವರಿಗೆ ಯಜ್ಞದ ದಕ್ಷಿಣೆನಿತ್ತು ಕಳಿಸಿಕೊಟ್ಟೆ. ಏನು ಮಾಡಿ ಏನು ಫಲ? ಮಾಘಸ್ನಾನದ ಮಹಿಮೆಯನ್ನು ಅರಿತು ನಾನು ಮಾಘಸ್ನಾನ ಮಾಡದ ಪ್ರಯುಕ್ತ ಮೃತನಾದ ನಂತರ ನರಕಲೋಕವಾಸಿಯಾದೆ. ಅಲ್ಲಿ ನಾನಾ ವಿಧವಾದ ಬಾಧೆಗಳನ್ನು ಅನುಭವಿಸಿ ಭೂಮಿ ಮೇಲೆ 10 ಸಲ ಕತ್ತೆಯಾಗಿ ನಾಯಿಯಾಗಿ ಹುಟ್ಟಿದೆನು. ಇದೀಗ ನಿಮ್ಮ ದೆಸೆಯಿಂದ ಹಾಗೂ ಭಗವಂತನ ಕೃಪೆಯಿಂದ ನಾಯಿಯ ಜನ್ಮದಿಂದ ಬಿಡುಗಡೆ ಹೊಂದಿ ಪುನಃ ರಾಜನಾಗಿ ಕಾಣಿಸಿಕೊಂಡೆ. ಇದು ಯಾವ ಪುಣ್ಯ ಫಲದಿಂದ ಸಾಧ್ಯವಾಯಿತೋ ನಾನರಿಯೆ. ಎಲ್ಲವನ್ನೂ ಬಲ್ಲ ತಾವೇ ಹೇಳಬೇಕು ಎಂದು ಗೌತಮರಲ್ಲಿ ಕೇಳಿಕೊಂಡನು. ಗೌತಮನು ಎಲ್ಲ ಸಂಗತಿಯನ್ನು ಕೇಳಿದ ಬಳಿಕ ರಾಜನಿಗೆ, ಮಹಾರಾಜ, ನೀನು ಇದುವರೆಗೂ ಪಟ್ಟ ಬಾಧೆಯೆಲ್ಲ ನೀನು ಮಾಘಸ್ನಾನವನ್ನು ಉಪೇಕ್ಷೆ ಮಾಡಿದ್ದಕ್ಕೆ ಆಗಿದೆ. ಮಾಘಸ್ನಾನದ ಮಹಿಮೆ ಸಾಧಾರಣವಾದದ್ದಲ್ಲ. ಇನ್ನು ನಾಯಿ ಜನ್ಮದಿಂದ ಬಿಡುಗಡೆ ಹೊಂದಲು ಕಾರಣ ಹೇಳುತ್ತೇನೆ ಕೇಳು. ನಾನು ತೀರ್ಥಯಾತ್ರಾ ಪರ್ಯಟನೆ ಕಾಲದಲ್ಲಿ ಇಲ್ಲಿಗೆ ಬಂದೆ. ಇಂದು ಮಾಘ ಶುದ್ಧ ದಶಮಿ, ಮಹಾಪುಣ್ಯ ದಿನ. ನಾನು ಅಶ್ವತ್ಥ ವೃಕ್ಷ ಮೂಲದಲ್ಲಿ ಮಂಟಪ ರಚನೆ ಮಾಡಿ ಶ್ರೀಹರಿಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಿದ್ದೇನೆ. ನೀನು ನಾಯಿಯಾಗಿ ಇಲ್ಲಿ ಬಂದು ನೋಡ್ತಾ ಇರೋ ಹಾಗೆ ನಾನು ಲಕ್ಷ್ಮೀನಾರಾಯಣ ವ್ರತವನ್ನು ಮಾಡುವುದು ಸರಿಯಲ್ಲವೆಂದು ನನ್ನ ಶಿಷ್ಯರು ನಿನ್ನ ಹೆದರಿಸುತ್ತಲೇ ಬಂದರು. ಪ್ರತಿ ಬಾರಿ ಬಂದಾಗಲೂ ನೀನು ಅವರಿಗೆ ಹೆದರಿ ಶ್ರೀಹರಿಯ ಪ್ರತಿಮೆಗೆ ಪ್ರದಕ್ಷಿಣೆಯನ್ನು ಹಾಕಿದೆ. ಒಟ್ಟು 3 ಸಲ ಪ್ರದಕ್ಷಿಣೆ ಮಾಡಿದ್ರಿಂದ ನೀನು ಪುಣ್ಯ ಸಂಪಾದನೆ ಮಾಡಿಕೊಂಡೆ. ನಿನ್ನ ನಾಯಿ ಜನ್ಮ ಹೋಯಿತು. ಈಗಲಾದರೂ ತಿರಸ್ಕಾರ ಭಾವವನ್ನು ತಾಳದೆ ಮಾಘ ಸ್ನಾನ ಮಾಡು. ಇದರಿಂದ ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳು ನಾಶವಾಗುತ್ತದೆ. ಚಳಿ ಎಂದು ಹೆದರಬೇಡ. ಮಾಘ ಸ್ನಾನ ಮಾಡಿ ಅಂತ್ಯದಲ್ಲಿ ಶ್ರೀಹರಿ ಸಾಯುಜ್ಯವನ್ನು ಪಡೆ ಎಂದನು. ಗೌತಮನ ಮಾತುಗಳಿಂದ ಕೇಳಿದ ವೇಗರಥ ಮಹಾರಾಜನು ಮಾಘಸ್ನಾನ ಮಾಡುವ ಸಲುವಾಗಿ ನದಿ ತೀರದಲ್ಲಿ ಬೀಡು ಬಿಟ್ಟನು. ಆಗಷ್ಟೇ ಅಶ್ವತ್ಥ ವೃಕ್ಷದ ಸಂದಿನಿಂದ ಒಂದು ಕಪ್ಪೆಯು ದೊಪ್ಪೆಂದು ಕೆಳಗೆ ಬಿತ್ತು. ಗೌತಮರ ಶಿಷ್ಯರೆಲ್ಲ ಚಕಿತರಾದರೂ ಕಪ್ಪೆ ಇತ್ತಿಂದತ್ತ ಕುಪ್ಪಳಿಸುತ್ತಾ ಕಡೆಗೆ ತನ್ನ ಕಪ್ಪೆ ದೇಹವನ್ನು ತೊರೆದು ಒಂದು ಸ್ತ್ರೀ ರೂಪ ಧರಿಸಿ ನಿಂತಿತು. ಆ ಸ್ತ್ರೀಯು ಅತ್ಯಂತ ಸುಂದರಿಯಾಗಿದ್ದಳು. ಅವಳು ಗೌತಮ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಒಂದೆಡೆ ನಿಂತುಕೊಂಡಳು. ಮುನಿವರನು ಆಕೆಯನ್ನು, ಅಮ್ಮ, ನೀನು ಯಾರು? ಇದೇಕೆ ಕಪ್ಪೆ ಜನವನ್ನು ತಳೆದಿದ್ದೆ? ಇಷ್ಟು ದಿನ ಎಲ್ಲಿದ್ದೆ? ಈ ಜನ್ಮದಲ್ಲಿ ನೀನು ಹೇಗೆ ಇಷ್ಟು ಕಷ್ಟಪಟ್ಟುಕೊಂಡು ನೀನು ಇಲ್ಲಿ ಜೀವನ ಮಾಡ್ತಿದ್ದೆ? ಎಲ್ಲವನ್ನು ತಿಳಿಸು ಎಂದು ಕೇಳಿದನು. ಆಗ
ಅವಳು ಹೇಳಿದಳು, ಅವಳೊಬ್ಬಳು ಮುನಿಪತ್ನಿ. ಆಕೆ ಗೌತಮನ ದರ್ಶನದಿಂದ ಹಳೆಯದೆಲ್ಲ ನೆನಪು ಮಾಡಿಕೊಂಡು ಹೇಳತೊಡಗಿದಳು. ಅದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತೇನೆ. ನಾಲೆಡ್ಜ್ ಚಾನಲ್ನ ಶ್ರೀವಾರಿ ನಾಲೆಡ್ಜ್ ಅಂತ ಇದ್ರ ಹೆಸರು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯರಾಗಿ. ಧನ್ಯವಾದಗಳು.